ನಾನು ಕುಂದಗುರ್ಕಿಯಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತೀನಿ. ನಾನು ಅಂಗ್ರೇಕ್ನಹಳ್ಳಿಗೆ ಕಾರ್ ಬಾಡಿಗೆ ಅಂತ ಹೋದೆ. ಅಲ್ಲಿ ಪರಿಚಯ ಆಗಿದ್ದು ಪ್ರಿಯಾಂಕಾ. ಒಂದು ವಾರ ಫೋನಲ್ಲಿ ಮಾತಾಡಿದ್ವಿ. ಫೋನಲ್ಲಿ ಮಾತಾಡ್ಬಿಟ್ಟು ನೀನಂದರೆ ನನಗಿಷ್ಟ, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ಬೇಡ ಇವೆಲ್ಲ ಸರಿ ಇರಲ್ಲ ಅಂತ ಹೇಳಿದೆ. ಆದ್ರೂ ನಾನು ಬರ್ತೀನಿ, ನಾನು ಇಲ್ಲಾಂದರೆ ಸತ್ತೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬಾ ಅಂತ ಕರ್ಕೊಬಂದು ನಾನು ಒಂದು 8 ತಿಂಗಳಿಂದ ನನ್ನ ಜೊತೆ ಇದ್ದೆ. 8 ತಿಂಗಳು ಜೊತೆಯಲ್ಲಿದ್ದು ಬೆಳಗಾವಿಗೆ ಮದುವೆ ಇದೆ ಅಂತ ಹೇಳ್ಬಿಟ್ಟು ಬೆಳಗಾವಿಗೆ ಹೋದ್ರು. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ, ಬಂದು ಕರ್ಕೊಂಡೋಗು ಅಂತಂದ್ರು. ಅಲ್ಲಿಗೋದೆ. ಅಲ್ಲಿಗೋಗಿ ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು. ಅಲ್ಲಿ ನಾನು ಬರೋಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ರು. ಮತ್ತೆ ಸರಿ ಆಯಿತು, ನೀನು ಇಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ನಾನು ಬಂದಾದ್ಮೇಲೆ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ಗೆ ಅವಳಗೆ ಬಂದು ನಾನು ಈ ಥರ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಬಾ ಅಂತ ಕರೆದ್ರು. ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಸುಧಾಕರನ್ ಅವರು ನಮ್ಮ ಗಂಡ, ನಾನು ಇವ್ರ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದು 1.5 ತಿಂಗಳು ನನ್ನ ಜೊತೆನೇ ಇದ್ರು. 1.5 ತಿಂಗಳು ನನ್ನ ಜೊತೆನೇ ಇದ್ದು ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲಸ ಹುಡ್ಕಕ್ಕೆ, ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಹೋಗಿದ್ದಾದ್ಮೇಲೆ ಒಂದು 3 ದಿನ ಫೋನ್ ರೀಚ್ ಆಯಿತು. ಆದ ನಂತರ ಫೋನ್ ರೀಚ್ ಆದಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಬಂತು. ಮತ್ತೆ ಎಲ್ಲೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೇಸ್ ಔಟ್ ಮಾಡೋಕೆ ಆಗಲಿಲ್ಲ. ಮತ್ತೆ ಅದು 2ನೇ ದಿವಸನೇ 3ನೇ ದಿವಸನೂ ಮತ್ತೆ ನ್ಯೂಸಿಗೆ ಬಂತು, ಈ ಥರ ಮದುವೆ ಆಗಿದ್ದೀವಿ ಖಾನಾಪುರದಲ್ಲಿ ಅಂತ. ಆಮೇಲೆ ನನಗೆ ಈ ಥರ ವಿಷಯ ಗೊತ್ತಾದ್ಮೇಲೆ ಇಲ್ಲಿಗೆ ಇದ್ರ ಹತ್ರ ಬಂದೆ. ಮದುವೆ ಆದ್ಮೇಲೆ ನೀವೇನು ಫೋನ್ ಮಾಡಿ ಮಾತಾಡಿದ್ರ? ಮತ್ತೆ ಇಲ್ಲ ಸರ್, ಫೋನ್ ಮಾಡಲಿಲ್ಲ. ಓಕೆ, ಈಗ ನೀವು ಸ್ವಂತ ಮಾವ ಅಂತ ಹೇಳಿದ್ರೆ? ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಸ್ವಂತ ಮಾವನೂ ಅಲ್ಲ ಸರ್, ಅವ್ರು ನನಗೆ ಯಾವ ರಿಲೇಷನ್ ಅಲ್ಲ ಸರ್. ಅವರು 9 ತಿಂಗಳು ಹೆಂಗಿದ್ರಿ? ಮದುವೆ ಆಗಿತ್ತು, ನಿಮಗೂ ಮದುವೆ ಆಗಿತ್ತಲ್ವಾ? ಹೌದು ಸರ್. ಅವ್ರಿಗೂ ಮದುವೆ ಆಗಿತ್ತು. ಅವ್ರಿಗೆ ಕಡೆಯವ್ರು ಯಾರು ಬಂದಿದ್ರ, ಮಾತಾಡಿದ್ರ? ಸರ್ ಅವರು ನನ್ನ ಜೊತೆ ಬಂದ ಮೇಲೆ ಒಂದು 15 ದಿವಸ ಆದ್ಮೇಲೆ ಅವರು ಬಂದಿದ್ರು. ಬಂದು ಕರ್ಕೊಂಡು ಹೊಟ್ಟೋದ್ರು. ಮತ್ತೆ ಅವರು ನಾನೇ ಕಳ್ಸಿಕೊಟ್ಟೆ, ಕರ್ಕೊಂಡು ಹೋದ್ರು. ಮತ್ತೆ 1 ವಾರ ಇಟ್ಕೊಂಡು ಮತ್ತೆ ರಿಟರ್ನ್ ಬಂದ್ಬಿಟ್ರು ಅವರು. ಇಲ್ಲ ನಾನು ಅಲ್ಲಿರಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಬಂದ್ಬಿಟ್ರು. ಬಂದಿದ್ದಾದ್ಮೇಲೆ ಇದ್ರು ನಮ್ಮ ಜೊತೆನೆ. ಮತ್ತೆ ಈ ಥರ ಬೆಳಗಾವಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಸಮಸ್ಯೆ ಆಗಿ ಈ ಥರ ಎಲ್ಲ ಆಯಿತು ಸರ್. ನಂದು ಫೋನುಗಳು ಮತ್ತೆ ನನ್ನ ತಾಳಿ ಕಟ್ಟಿರೋ ತಾಳಿ, ಕಾಲುಂಗ್ರ, ಒಡವೆಗಳು, 2 ಫೋನುಗಳು ಎಲ್ಲ ತಗೊಂಡು ಯಾವ ತರ ಬೇಜಾರಾಯ್ತು ನಿಮ್ಗೆ? ಮದುವೆ ಆಗಿದ್ರೆ ಲವ್ ಮಾಡಿ ಇಷ್ಟಪಟ್ಟು ತುಂಬಾ ಬೇಜಾರಾಗುತ್ತೆ ಸರ್. ಮತ್ತೆ ಈಗ ಅಲ್ಲಿ ಹೋಗಿ ಹೇಳ್ಕೊಂಡ ನಮ್ಮ ಮಾವ ನೀವು ಮತ್ತೆ ನಮ್ಮ ಮಾವ ಅಲ್ಲ ಸರ್, ಮಾವ ಅಲ್ಲ ಸರ್. ಯಾವುದೇ ತರ ಸಂಬಂಧ ಇಲ್ಲ ಸರ್ ಅವ್ರಿಗೂ ನಮ್ಗೂ. 12 ಕೋಟಿ ರೂಪಾಯಿ ಇದೆ ನಮ್ಗೆ, ನಮ್ಮ ಮಾವ ನಮ್ಗೆ ಬಂದಿದ್ದಾನೆ, ಕೂಡ ಹಾಕಿದ್ದಾನೆ ಅಂತೆಲ್ಲ ಹೇಳಿದ್ದಾನೆ. ಏನು ಇಲ್ಲ ಸರ್, ಆ ತರದ್ದು ಏನು ಇಲ್ಲ ಸರ್. ಸುಖವಾಗೇ ನೋಡ್ಕೊಂತ ಇದ್ದೆ. ಬೇರೆ ಕಡೆ ಕೆಲ್ಸಕ್ಕೂ ಕಳಿಸ್ತಿರ್ಲಿಲ್ಲ ನಾನು. ಇಲ್ಲೂ ಖುಷಿಯಾಗಿ ನೋಡ್ಕೊತಾ ಇದ್ದೆ. ಏನ್ ಕೇಸ್ ಆಗಿತ್ತು ಅಲ್ಲಿ ಖಾನಾಪುರ ಗೇಟ್ ಸ್ಟೇಷನ್ ಅಲ್ಲಿ? ಏನ್ ಕೇಸ್ ಆಗಿತ್ತು? ಮತ್ತೆ ಇದು ಕೊಡಗೇನಹಳ್ಳಿಯಲ್ಲಿ ಏನ್ ಕೇಸ್ ಆಗಿತ್ತು? ಖಾನಾಪುರದಲ್ಲಿ ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಸೋದರ ಮಾವ ಬಂದು ನನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ. ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳಗಾಂ ಇದರಲ್ಲಿ ಖಾನಾಪುರದಲ್ಲಿ ಆಗಿದ್ದು. ಮತ್ತೆ ಇಲ್ಲಿ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಖಾನಾಪುರದವ್ರು ನನ್ನನ್ನ ಲಾಕ್ ಮಾಡಿದ್ರು, ನನ್ನ ಬ್ಲಾಕ್ ಮೇಲ್ ಮಾಡಿದ್ರು, ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿದ್ರು. ಅದರಿಂದ ನಾನು ತಪ್ಪಿಸ್ಕೊ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ. ಕರ್ಕೊಂಡ್ ಬಂದ್ರಲ್ಲ, ಕರ್ಕೊಂಡ್ ಬಂದ್ಮೇಲೆ ಯಾವ ತರ ಇತ್ತು ಮನೆಯಲ್ಲಿ? ಯಾವ ತರ? ಏನಿಲ್ಲ ಸರ್, ಆರಾಮಾಗೆ ಇದ್ರು. ಬಟ್ ಈ ತರ ಹೋಗಿ ನಿಮ್ ಬಗ್ಗೆ ಎಲ್ಲ ಆರೋಪ ಮಾಡ್ತಾ ಇದ್ರಲ್ಲ, ಹೊಡಿತಾರೆ, ಹಾಕಿದ್ರು, ದುಡ್ಡು ಇಟ್ಕೊಂಡವ್ರೆ? ಏನು ಇಲ್ಲ ಸರ್, ಅವ್ರದ್ದು ಬರಿಗೈಲೇ ಬಂದಿದ್ದು. ಬಟ್ ಆದ್ರೆ ಶಿವಮೊಗ್ಗದಲ್ಲಿ ನಮ್ಮ ಆಸ್ತಿ ಇದೆ, ಬೆಂಗಳೂರಲ್ಲಿ ಆಸ್ತಿ ಇದೆ ಅಂತ ಹೇಳಿದ್ರು. ಆದ್ರೂ ನಾನು ನೋಡಿಲ್ಲ. ಒಂದು ಏನ ಡಾಕ್ಯುಮೆಂಟ್ಸ್ ಇತ್ತ? ಇಷ್ಟು ಏನು ಇಲ್ಲ ಸರ್, ಆಧಾರ್ ಕಾರ್ಡ್ ಒಂದ್ ಬಿಟ್ರೆ ಡಾಕ್ಯುಮೆಂಟ್ಸ್ ಏನು ಇಲ್ಲ. ಈ ಅಂಗ್ರೇಕ್ನಲ್ಲಿ ಆಗಿದ್ದಿಲ್ಲ ಮೊದಲೇ ಮದುವೆ, ಅದೇನೋ ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜ್ ಸರ್? ಅದು ಅರೇಂಜ್ ಮ್ಯಾರೇಜ್. ಬಟ್ ಅವ್ರು ಪಕ್ಕ ಒಕ್ಕಲಿಗರೇನಾ ಇಲ್ಲ ಬೇರೆ ಏನು ಗೊತ್ತಿಲ್ಲ ಸರ್. ಅದು ಅವ್ರು ನಮ್ಗೆ ಅಲ್ಲಿ ಅಂಗ್ರೇಕ್ನಹಳ್ಳಿಯಲ್ಲಿ ಇರೋದು ಒಕ್ಕಲಿಗರೆ, ನಾವು ಒಕ್ಕಲಿಗರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.